ಉದ್ಯಮಿ ಮೇಲೆ ಮಾಜಿ ಶಾಸಕರ ಪುತ್ರ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯನಿಂದ ಹಲ್ಲೆ ಮಾಡಲಾಗಿದೆ. ಉದ್ಯಮಿ ಹಾಗೂ ಶಾಸಕ ಬೇಳೂರು ಬೆಂಬಲಿಗರಾದ ಮಹಾಬಲ ಶೆಟ್ಟಿ ಮೇಲೆ ಹಲ್ಲೆ ಪ್ರಕರಣ ದಾಖಲಾಗಿದೆ. ಉದ್ಯಮಿ ಹಾಗೂ ಶಾಸಕ ಬೇಳೂರು ಬೆಂಬಲಿಗರಾದ ಮಹಾಬಲ ಶೆಟ್ಟಿ ಮೇಲೆ ಹಲ್ಲೆ ಪ್ರಕರಣ ದಾಖಲಾಗಿದೆ. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಗಲಾಟೆ ಪ್ರಕರಣ ಸಂಬಂಧ ಮೂವರನ್ನ ಹೊಸನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. A1 ಸುರೇಂದ್ರ ಕೋಟ್ಯಾನ್, A2 ಗೋಪಾಲ ಹಾಗೂ A3 ಸಂತೋಷ್, ಈ ಮೂರು ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತಿಬ್ಬರ ಬಂಧನಕ್ಕೆ ಹೊಸನಗರ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಉಳಿದಿರುವಂತಹ ಇಬ್ರು A4 ಶಶಾಂಕು, ಅದರ ಜೊತೆಗೆ A5 ಸುರೇಶ್ ಸ್ವಾಮಿರಾವ್ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಮಾಜಿ ಶಾಸಕ ಸ್ವಾಮಿರಾವ್ ಪುತ್ರರಾದ A5 ಆರೋಪಿ ಸುರೇಶ್ ಸ್ವಾಮಿರಾವ್ ಜನವರಿ 1ನೇ ತಾರೀಕು ಹೊಸನಗರದಲ್ಲಿ ನಡೆದಂತಹ ಗಲಾಟೆಯ ವಿಚಾರವಾಗಿ ಏನು ಕೇಸ್ ದಾಖಲಾಗಿತ್ತು, ಆ ಪೈಕಿ 5 ಜನರ ಪೈಕಿ ಈಗ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದಂತಹ ಇಬ್ಬರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹೊಸನಗರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಮುಂದೆ ಈ ಒಂದು ಘಟನೆ ನಡೆದಿತ್ತು. ಗಲಾಟೆ ಪಟ್ಟಣ ಪಂಚಾಯತ್ ಸದಸ್ಯ ಸುರೇಂದ್ರ ಕೋಟ್ಯಾನ್ ಹಾಗೂ ಮಾಜಿ ಶಾಸಕರ ಪುತ್ರ ಸುರೇಶ್ ಸ್ವಾಮಿರಾವ್ ಅವರಿಂದ ಈ ಒಂದು ಹಲ್ಲೆ ನಡೆದಿತ್ತು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಪಾರ್ಟಿ ಮುಗಿಸ್ಕೊಂಡು ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಈ ಗಲಾಟೆ ಆಗಿರುತ್ತೆ. ಅದರಲ್ಲಿ ಮಾಜಿ ಶಾಸಕರ ಪುತ್ರ, ಪಟ್ಟಣ ಪಂಚಾಯತ್ ಸದಸ್ಯ ಸೇರಿ 5 ಮೇಲೆ ಕೇಸ್ ದಾಖಲಾಗಿತ್ತು. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಉಳಿದ ಇಬ್ಬರಿಗಾಗಿ ಅಂದರೆ A4 ಮತ್ತು A5 ಈಗ ಸುರೇಂದ್ರ, ಗೋಪಾಲ, ಸಂತೋಷ್, A1, A2, A3 ಇವರು 3 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು A4 ಶಶಾಂಕ್, ಉಳಿದಂತೆ A5 ಆರೋಪಿಯನ್ನ ಬಂಧಿಸೋದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನೋಡಿ, ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿತ್ತು. A4 ಶಶಾಂಕ್ ನೀಡಿದ ದೂರಿನನ್ವಯ ಮಾಧವ ಶೆಟ್ಟಿ ವಿರುದ್ಧ ಕೇಸ್ ಆಗಿದೆ. ಕಾರನ್ನ ನಡುರಸ್ತೆಯಲ್ಲೇ ನಿಲ್ಲಿಸಿದ್ದನ್ನ ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾನೆ ಈತ ಮಾಧವ ಶೆಟ್ಟಿ. ಅವಾಚ್ಯ ಶಬ್ದದಿಂದ ಬೈದು ದೂಡಿ ಹಲ್ಲೆ ಮಾಡಿದ್ದಾನೆ ಈತ. ಆಸ್ಪತ್ರೆಗೆ ದಾಖಲಾಗಿ ಬಳಿಕ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಶಶಾಂಕ್. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಈಗ ಹೊಸನಗರ ಪೊಲೀಸರು ಆರಂಭಿಸಿದ್ದಾರೆ. ಬೆಂಗಳೂರಿನ ಯಲಹಂಕ ನಿವಾಸಿಯಾಗಿದ್ದಾರೆ ಈತ ಮಾಧವ ಶೆಟ್ಟಿ. ನನ್ನ ಮೇಲೆ ಹಲ್ಲೆ ಆಗಿದೆ, ನ್ಯಾಯ ಕೊಡಿಸಿ ಅಂತ ಈತ ಹೇಳಿದ್ದ. ಬಟ್ ಅಲ್ಲಿ ಯಾವ ವಿಚಾರಕ್ಕೆ ಗಲಾಟೆ ಆಗಿತ್ತು ಅಂತ, ಹೊಸ ವರ್ಷದ ದಿನ ಗಲಾಟೆ ಏನು ನಡೆದಿತ್ತು ಆ ಗಲಾಟೆಯ ವಿಚಾರವಾಗಿ ಪ್ರತಿದೂರು ದಾಖಲಾಗಿದೆ. ಮಾಧವ ಶೆಟ್ಟಿ ವಿರುದ್ಧವೂ ಕೂಡ ಹೊಸನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು A4 ಆದಂತಹ ಶಶಾಂಕ್ ಅವರು ಕೊಟ್ಟಿರುವಂತಹ ದೂರು, ಆ ದೂರಿನನ್ವಯ ಕೇಸ್ ದಾಖಲಾಗಿದೆ. ಕಾರನ್ನ ರಸ್ತೆಯಲ್ಲಿ ನಿಲ್ಲಿಸಿರ್ತಾರೆ, ಯಾಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾನೆ ಮಾಧವ್ ಶೆಟ್ಟಿ ಅಂತ. ನಂತರ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸಿದ್ದೆ, ನಂದು ಇನೋವಾ ಕಾರು. ಬೆಂಗಳೂರಿಗೆ ಬ್ಯಾಗ್ ತಗೊಂಬಂದು ಹೊಸ ವರ್ಷ ಅಂತೇಳಿ ಎಲ್ಲ ವಿಶ್ ಮಾಡಿ ಹೋಗ್ಬೇಕು ಅಂತ ಎಲ್ಲ ಗೊತ್ತಿದ್ದಾರೆ, ಲೋಕಲಾಗಿ ಗೊತ್ತಿರೋರು, ಪರಿಚಯ ಇರೋರು ಅಂತ ಆಯಿತು. ಊಟ ಮಾಡ್ಕೊಂಡು ಸಾಧಾರಣ 1:45 ನಂತರ ಒಂದು 2:30-3 ಗಂಟೆ ಇರ್ಬೋದು, ನಾನು 2:30-3 ಅಷ್ಟೊತ್ತೊಳಗೆ ನಡೆದಿದೆ. ಹೋಗ್ತಾ ಇರಬೇಕಾದ್ರೆ ಇಡಿಗರ ಭವನ ಎದುರುಗಡೆ ಅವ್ರದ್ದು ಏನೋ ಸ್ಟ್ರೈಕ್ ಏನೋ ನಡೀತಾ ಇತ್ತು. ನಾನು ತಿರುಗಿ ನೋಡಿದೆ, ಏನೋ ಬೋರ್ಡ್ ಹಾಕಿದಾರಲ್ಲ, ಅವಾಗೆಲ್ಲ ಜನ ಇದ್ದರು, ಏನೋ 2-3 ಜನ ನಿಂತಿರಂತ ಸುಮ್ಮನೆ ನೋಡಿ ಸ್ಲೋ ಮಾಡಿದೆ ಗಾಡಿನ. ಅವನು ಯಾರೋ ನಿಂತಾನೆ, ಏನು ಅಂತ ಕೇಳ್ದೆ. ಏನಪ್ಪ ಅಂತ ಕೇಳಿದೆ. ಏನು ಅಂತ ಕೇಳಿದೆ. ಆಯ್ತಪ್ಪ ಏನಪ್ಪ ನಿಂದು ಹೇಳಪ್ಪ ಅಂತೇಳಿ ಗಾಡಿ ಬಿಟ್ಟು ಹೇಳಿದೆ. ಯಾಕಂದರೆ ಬಸ್ ಸ್ಟ್ಯಾಂಡ್ ಇರೋದಕ್ಕೆ ಹೋಗಿ ಜನ ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ ಅಂತ ಹೇಳಿದೆ ನಾನು. ಬೇರೇನು ಇರಲಿಲ್ಲ, ಇಲ್ಲಾಂದ್ರೆ ಹಿಡಿತಿದ್ದಿರಲಿಲ್ಲ ನಾನು. ಅವಾಗ ಏನು ಅಂತ ಕೇಳ್ಬೇಕಾದ್ರೆ ಅವನು ಯಾರೋ ಗಡ್ಡ ಬಿಟ್ಕೊಂಡಿದ್ದ, ಅವ್ನು ಪರಿಚಯ ಗುರ್ತ ಹಿಡಿತೀನಿ ನಾನು ಬೇಕಾದರೆ. ಅವನು ಸ್ಟೇಷನಿಗೆ ಹೋದ್ಮೇಲೆ ಗೊತ್ತಾಯಿತು, ಅವ ಹೆಸರು ಸುರೇಂದ್ರ ಕೋಟ್ಯಾನ್ ಅಂತೇಳಿ ಅವನೊಬ್ಬನ ಹೆಸರು ಗೊತ್ತಾಯಿತು. ಮತ್ತು ಇನ್ನೊಬ್ಬ ಎರಡನೇ ಅಲ್ಲೇ ಇದ್ದನು, ಪಕ್ಕದಲ್ಲಿದ್ದನು, ಇನೋವಾದಲ್ಲಿಂದ ಇಳಿದುಬಿಟ್ಟು ಅವನು ಮಾತ್ರ ಪರಿಚಯ ಇತ್ತು. ಮಾಜಿ MLA ಸ್ವಾಮಿರಾವ್ ಅವ್ರ ಮಗ ಸುರೇಶ್ ಸ್ವಾಮಿರಾವ್ ಅಂತ ಅವನ ಹೆಸರು. ಜಿಲ್ಲಾ ಪಂಚಾಯತ್ ಇದೆ ಏನೋ ಮೆಂಬರು ಏನೋ ಆಗಿದ್ದಂತ, ನನಗೂ ಗೊತ್ತಿಲ್ಲ ಏನಾಗಿದ್ದ ಅಂತೇಳಿ. ಅವ್ನು ಮಾತ್ರ ಪರಿಚಯ ಇದೆ ನನಗೆ. ಅವನು ಮಾತ್ರ ಅವನಿಗೂ ಕೇಳಿದೆ, ಏನಕ್ಕಪ್ಪ ಹಿಡಿದವನೇ ಇನೋವಾ ಕಾರ್ನಂದು ಇಳಿದವನೇ ಬಂದುಬಿಟ್ಟು ಚೈನಿಗೆ ನನ್ನ ಕುತ್ತಿಗೆಲ್ಲಿ ಒಂದು ಸರ ಇತ್ತು, ಹಿಡಿದ್ಬಿಟ್ಟು ಎಳೆದ್ಬಿಟ್ಟು ಜಗ್ಗಿಬಿಟ್ಟು ಅದು ಏನು ಮಾಡ್ದೆ ಅಂತಲೂ ಗೊತ್ತಿಲ್ಲ. ಅವ್ನ ಕೈಗೆ ಮತ್ತು ಸರ ಸಿಕ್ಕಿದೆ, ಅವನೇ ಸರ ಹಿಡ್ದು ಹೇಳ್ದ. ಹಿಂದ್ಗಡೆ ಬಂದು ಇಬ್ಬರು ಹಿಡ್ಕೊಂಡ್ರು, ಒಂದು 5-6 ಜನ ಇದ್ರು ಇದರಲ್ಲಿ. ಪೊಲೀಸ್ನವ್ರು ಬಿಡ್ಸೋಕ್ಕೆ ಟ್ರೈ ಮಾಡಿದ್ರು, ಪಾಪ ಅವ್ರ ಹತ್ರ ಆಗಿಲ್ಲ. ಯಾಕಂದರೆ ಬಿಡ್ಸೋಕ್ಕಂದ್ರೆ ಇವರು 5-6 ಜನ ಮೇಲಿದ್ರು, ಇವರು ಹೆಚ್ಚು ಕಮ್ಮಿ. ಒಬ್ಬೊಬ್ಬರು ಮುಂದೆ ಬಾಯಿಗೂ ಗುತ್ತಾರೆ, ಕೈಗೂ ಬೆನ್ನಿ ಕೂತ್ತಾರೆ, ಇಬ್ಬರು ಕೈ ಹಿಡ್ಕೊಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಎದೆಗಿದೆ, ಇದೆಲ್ಲ ನಂದು ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ, ಈ ರೀತಿ ಇದೆ.
ಈ ರೀತಿ ಮಾಡಿದ್ದಾರೆ. ನಾನು ಟೇಷನಿಗೆ ಹೋಗಿದ್ದೀನಿ, ಟೇಷನ್ನಾಗೂ ನ್ಯಾಯ ಕೊಡಿಸ್ತಾರೆ ಅಂದ್ಕೊಂಡಿದ್ದೀನಿ. ಅವರು FIR ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ FIR ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್. ನವೀನ್, ಗಲಾಟೆ ವಿಚಾರವಾಗಿ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆಯಲ್ಲ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈಗ? ಹೌದು ಪ್ರಭು, ಪ್ರಮುಖವಾಗಿ ಶಿವಮೊಗ್ಗದ ಹೊಸನಗರದಲ್ಲಿ ಹೊಸ ವರ್ಷದ ದಿನ ಅಂದ್ರೆ 1ನೇ ತಾರೀಕು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿರುವಂತದ್ದು. ಮೊದಲನೇದಾಗಿ ಉದ್ಯಮಿ ಹಾಗೂ ಶಾಸಕರ ಆಪ್ತ ಏನು ಮಹಾಬಲ ಶೆಟ್ಟಿ ಇದ್ದಾರೆ, ಅವರ ಮೇಲೆ ಹಲ್ಲೆ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ 5 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮುಖ್ಯವಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು 3ರನ್ನ ಕೂಡ ಬಂಧಿಸಿರುವಂತದ್ದು. ಮುಖ್ಯವಾಗಿ A1 ಆರೋಪಿ ಸುರೇಂದ್ರ ಕೋಟನ್ ಜೊತೆಗೆ A2 ಗೋಪಾಲ್ ಮತ್ತೆ A3 ಸಂತೋಷ್ ಈಗಾಗಲೇ ಪೊಲೀಸರು ಬಂಧಿಸಿರುವಂತದ್ದು. ಇನ್ನಿಬ್ಬರು ಅಂದ್ರೆ A4 ಶಶಾಂಕ್ ಮತ್ತೆ A5 ಸುರೇಶ್ ಸ್ವಾಮಿರಾವ್. ಅದರಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಉದ್ಯಮಿ ಮೇಲೆ ಹಲ್ಲೆ ಮಾಡಿರುವಂತ ಈ 5 ಜನರಲ್ಲಿ ಇಬ್ಬರು ಪ್ರಮುಖರು ಅಂದ್ರೆ ಮುಖ್ಯವಾಗಿ ಏನು ಹೊಸನಗರ ಪಟ್ಟಣ ಪಂಚಾಯಿತಿಯ ಮೆಂಬರ್ ಸುರೇಂದ್ರ ಕೋಟೆನ್ ಜೊತೆಗೆ A5 ಆರೋಪಿ ಆಗಿರುವಂತ ಸುರೇಶ್ ಸ್ವಾಮಿರಾವ್ ಅವರು ಅಂದ್ರೆ ಮಾಜಿ ಶಾಸಕರ ಪುತ್ರ ಕೂಡ ಆಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ 3ರನ್ನ ಬಂಧಿಸಿ ಇನ್ನಿಬ್ಬರ ಬಂಧನಕ್ಕೆ ಬಲೆಯನ್ನ ಕೂಡ ಬೀಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಕರಣ ಕೂಡ ಅಂದ್ರೆ ಈ ವರ್ಷದಲ್ಲಿ ಹೊಸನಗರ ಠಾಣೆಯಲ್ಲಿ ದಾಖಲಾದ ಮೊದಲ 2 ಪ್ರಕರಣ ಇವೆ. ಅಂದ್ರೆ ಮೊದಲನೇ ಪ್ರಕರಣ ಮಾಧವ ಶೆಟ್ಟಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. 2ನೇ ಪ್ರಕರಣದಲ್ಲಿ A4 ಆರೋಪಿ ಶಶಾಂಕ್ ಅವರು ಕೊಟ್ಟಿರುವಂತದ್ದು. ಮುಖ್ಯವಾಗಿ ಹೊಸನಗರ ಬಸ್ ಸ್ಟ್ಯಾಂಡ್ ಬಳಿ ಏನು ಮಾಧವ್ ಶೆಟ್ಟಿ ಅವರು ಬರ್ತಾರೆ, ರಸ್ತೆ ಮಧ್ಯೆ ಕಾರನ್ನು ನಿಲ್ಲಿಸಿರ್ತಾರೆ. ಆ ಕಾರಣಕ್ಕಾಗಿ ನಾವು ಕಾರನ್ನ ಸೈಡಿಗೆ ನಿಲ್ಲಿಸಿ ಅಂತ ಹೇಳಿದ ಸಂದರ್ಭದಲ್ಲಿ ಅವರು ಏಕಾಏಕಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಹಲ್ಲೆಗೊಳಗಾದ ಶಶಾಂಕ್ ಈಗ ಹೊಸನಗರ ಠಾಣೆಯಲ್ಲಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೂಡ ಆರಂಭ ಮಾಡಿರುವಂತದ್ದು. ಮುಖ್ಯವಾಗಿ ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ, ಯಾಕಂದ್ರೆ ಪೊಲೀಸ್ ಠಾಣೆಯಿಂದ ಕೆಲವೇ ದೂರದಲ್ಲಿ ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಅದಕ್ಕೆ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ರು, ಗಲಾಟೆ ಬಿಡಿಸೋ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡಿದ್ರು. ಹಾಗಾಗಿ 2 ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಇದೀಗ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಪ್ರಭು, ನವೀನ್, ಈಗ 3 ಜನನ ಅರೆಸ್ಟ್ ಮಾಡಿದ್ದಾರೆ, ಉಳಿದಂತ ಇಬ್ಬರಿಗಾಗಿ ಬಲೆ ಬೀಸಿದಾರಲ್ಲ, ಆ ವಿಚಾರ ಎಲ್ಲಿಗೆ ಬಂದು ನಿಂತಿದೆ, ಏನ್ ಕತೆ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಪ್ರಭು, ಮುಖ್ಯವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ 5 ಜನರ ವಿರುದ್ಧ ಮಾಧವ್ ಶೆಟ್ಟಿ ಅವರನ್ನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಾಗಿ ಮೊದಲು ಗಲಾಟೆಯನ್ನ ಮಾಡಿದ ಸುರೇಂದ್ರ ಕೋಟೆನ್ ಅವರಿರ್ಬೋದು, ಗೋಪಾಲ್ ಮತ್ತೆ ಸಂತೋಷ್, ಈ 3ರನ್ನ ಪೊಲೀಸ್ ಈಗಾಗಲೇ ಬಂಧನವನ್ನ ಮಾಡಿದ್ದಾರೆ. ಇನ್ನುಳಿದಂತೆ ಮಾಜಿ ಶಾಸಕರ ಪುತ್ರ ಆಗಿರುವಂತಹ ಸುರೇಶ್ ಸ್ವಾಮಿರಾವ್ ಅವರನ್ನ ಬಂಧನ ಮಾಡಬೇಕು. ಇದ್ರ ಜೊತೆಗೆ A4 ಆರೋಪಿ ಶಶಾಂಕ್, ಆತ ಕೂಡ ಹಾಸ್ಪಿಟಲ್ ಇರುವಂತದ್ದು. ಮುಖ್ಯವಾಗಿ ಆತ ಆ ಘಟನೆಯಲ್ಲಿ ಏನು ಈ ಗಲಾಟೆ ಆಗುತ್ತೆ, ಆ ಗಲಾಟೆಯಲ್ಲಿ ಆತ ಕೂಡ ಹಲ್ಲೆಗೆ ಒಳಗಾಗುವಂತದ್ದು. ಆ ಹಿನ್ನೆಲೆಯಲ್ಲಿ ಆತ ತಕ್ಷಣವಾಗಿ ಆಸ್ಪತ್ರೆಗೆ ದಾಖಲಾಗ್ತಾನೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಏನು ಆತ ಆಸ್ಪತ್ರೆಯಿಂದನೇ ಮೂಲಕವೇ ಈಗ ಕಂಪ್ಲೇಂಟ್ ಅನ್ನ ಕೂಡ ಮಾಧವ್ ಶೆಟ್ಟಿ ವಿರುದ್ಧ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಸುರೇಶ್ ಸ್ವಾಮಿರಾವ್ ಅವರನ್ನ ಮತ್ತೆ ಶಶಾಂಕ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಉದ್ಯಮಿ ಮಾಧವ್ ಶೆಟ್ಟಿ ಅವರು ಹೇಳ್ತಾ ಇದ್ರಲ್ಲ, ಅವರು ಘಟನೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಅವರು ಹೇಗೆ ಅಟ್ಯಾಕ್ ಮಾಡಿದ್ರು, ಹೇಗೆ ಹೊಡೆದ್ರು, ಮತ್ತು ಈ A4 ಆರೋಪಿ ಶಶಾಂಕ್ ಏನಿದ್ದಾನೆ ಆತ ಕೂಡ ಈಗ ಮಾಧವ್ ಶೆಟ್ಟಿ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು. ಮಾಧವ್ ಶೆಟ್ಟಿ ವಿರುದ್ಧವೂ ಕೂಡ ಹೊಸನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಉದ್ಯಮಿ ಆಮೇಲೆ ಇವರು ಹೇಳಿ ಕೇಳಿ ಈಗ ಒಂದು ಕಡೆ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಉಳಿದಂಥ ಇಬ್ಬರನ್ನು ಅರೆಸ್ಟ್ ಮಾಡೋದಕ್ಕೂ ಕೂಡ ಸದ್ಯ ಹೊಸನಗರ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ.